ವೀಕ್ಷಕರೇ, ಈಗ ನೀವು ನೋಡ್ತಿರ್ತಕ್ಕಂಥ ಈ ದೃಶ್ಯ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಗೌರ್ಮೆಂಟ್ ಬಸ್ ಡಿಪೋ ಆವರಣದ ಒಳಗಡೆ ಇರತಕ್ಕಂಥ ಒಂದು ಶೌಚಾಲಯದ ಹಿಂಬದಿಯಲ್ಲಿರ್ತಕ್ಕಂಥ ಈ ಒಂದು ದೃಶ್ಯ. ಸ್ನೇಹಿತರೆ, ಇಲ್ಲಿ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಪುರಸಭೆಯ ಸಿಬ್ಬಂದಿಯ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಆದರೆ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ನೀರು ಪೋಲಾಗ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಸ್ನೇಹಿತರೆ, ಒಂದು ಹನಿ ನೀರು ಕೂಡ ಅಮೂಲ್ಯ ಅಂತಕ್ಕಂಥ ಈ ಕಾಲಘಟ್ಟದಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಎಷ್ಟೊಂದು ನೀರು ಇಲ್ಲಿ ಪೋಲಾಗ್ತಿದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬಹುದು ಸ್ನೇಹಿತರೆ. ವೀಕ್ಷಕರೇ, ನೀರು ಎಷ್ಟು ಅಮೂಲ್ಯ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಇಲ್ಲಿ ಪೋಲಾಗ್ತಕ್ಕಂಥ ನೀರಿನಲ್ಲಿ ಒಬ್ಬ ವ್ಯಕ್ತಿ ಬಂದು ನೀರು ಅಮೂಲ್ಯ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಪೋಲಾಗ್ತಕ್ಕಂಥ ನೀರಿನಲ್ಲಿಯೇ ಬಂದು ಸ್ನಾನ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಸಂಡೂರು ಪುರಸಭೆ ವ್ಯಾಪ್ತಿಯಲ್ಲಿ ಒಳವಕ್ಕು ನೋಡಿದರೆ ಇಂತಹ ನೂರಾರು ನಿದರ್ಶನಗಳು ಗೋಚರಿಸುತ್ತವೆ. ಶೌಚಾಲಯಗಳ ಉತ್ತಮ ನಿರ್ವಹಣೆ ಇಲ್ಲದಿರುವುದು, ಮಹಿಳೆಯರ ಶೌಚಾಲಯದ ದುರಸ್ತಿಗಳು, ಕೊಳೆತು ನಾರುವ ಚರಂಡಿಗಳು, ಸಕಾಲಕ್ಕೆ ಸರಿಯಾಗಿ ನೀರು ಬಿಡದೇ ಇರುವುದು, ಪಾಳು ಬಿದ್ದಿರುವ ಆರೋ ಪ್ಲಾಂಟ್ಗಳು, ಹೀಗೆ ಹಲವು ನಿದರ್ಶನಗಳಿದ್ದಾವೆ. ಇದೆಲ್ಲದಕ್ಕೂ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡರೂ, ಎಲ್ಲವನ್ನು ನಿರ್ವಹಣೆ ಮಾಡುವ ಸಿಬ್ಬಂದಿಗಳ ನಿರ್ಲಕ್ಷ್ಯ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಡೆಂಗ್ಯೂ, ಮಲೇರಿಯಾಗಳಂತಹ ಕಾಯಿಲೆಗಳು ಹೆಚ್ಚುತ್ತಿದ್ದು, ಇವೆಲ್ಲಕ್ಕೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪುರಸಭೆ ಅಧಿಕಾರಿಗಳು ಗಮನಹರಿಸಿ ತಮ್ಮ ವೃತ್ತಿಗೆ ಘನತೆ ತಂದುಕೊಳ್ಳಲಿ ಮತ್ತು ಸಂಡೂರಿನ ಜನತೆಯ ಹಿತ ಕಾಪಾಡಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.